ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹೆಲ್ತ್ ಬುಲೆಟಿನ್ ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ ಮಾಡ್ತಾರೆ ಅನ್ನೋ ಅಂದಾಜಿತ್ತು. ಅದೇ ರೀತಿ ಮಣಿಪಾಲ್ ಆಸ್ಪತ್ರೆಯ ಶ್ವಾಸಕೋಶದ ತಜ್ಞ ಡಾಕ್ಟರ್ ಸತ್ಯನಾರಾಯಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 20ರಿಂದ 30% ಉಸಿರಾಟ ತೊಂದರೆ ಹತೋಟಿಗೆ ಬರ್ತಿದೆ. ವೆಂಟಿಲೇಟರ್ ಇಲ್ಲದೆ ಸಹಜ ಉಸಿರಾಟದಲ್ಲಿ ಅವರು ಇದ್ದಾರೆ. ನಾರ್ಮಲೈಸ್ ಆಗ್ತಾ ಇದೆ. ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಟ್ರೀಟ್ಮೆಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ರಕ್ತದೊತ್ತಡ ಮತ್ತು ಶ್ವಾಸಕೋಶದ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಕೊಡೋ ಕೆಲಸವನ್ನ ಮಣಿಪಾಲದ ತಜ್ಞ ವೈದ್ಯರು ಮಾಡ್ತಾ ಇದ್ರು. ಸ್ಟೇಬಲ್ ಇದೆಯಾ ಕಂಡೀಷನ್ನು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಸೊ ಅವ್ರು ಹೇಳ್ತಾ ಇದ್ದಾರೆ ಬಾಡಿ ರಿಕವರ್ ಆಗ್ತಾ ಇದೆ, ಬಟ್ ಟೈಮ್ ಹಿಡಿಯುತ್ತೆ ಅಂತ. ಆಮೇಲೆ ನಿಮಗೆ ಗೊತ್ತೇ ಇದೆ 50-60 ವರ್ಷ ಆದಮೇಲೆ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಸಮಸ್ಯೆಗೆ ಅಂದರೆ ಇನ್ನೊಂದು ಸಮಸ್ಯೆಗಳು ಉದ್ಭವಿಸೋ ಸಾಧ್ಯತೆ ಇರುತ್ತೆ. ಸೊ ತೀರಾ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಡಾಕ್ಟರ್ಸ್ ಕೂಡ. ಟ್ರೀಟ್ಮೆಂಟ್ ಕೊಡೋದು ಸವಾಲಿನ ಕೆಲಸ, ಬಟ್ ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆ ಕೂಡ ನಾವು ನೋಡಿದ್ವಿ, ಇಡೀ ರಾತ್ರಿ ಕುಟುಂಬಸ್ಥರೆಲ್ಲ ಅಲ್ಲೇ ಇದ್ರು, ಕಾಳಜಿನ ವಹಿಸ್ತಾ ಇದ್ರು, ಮುತುವರ್ಜಿ ಕಂಡು ಬರ್ತಾ ಇತ್ತು. ಮತ್ತು ಎಲ್ರಿಗೂ ಕೂಡ ಆತಂಕ ಇದೆ, ಆದರೆ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ವದಂತಿಗಳನ್ನು ದೂರ ಮಾಡೋ ಕೆಲಸವನ್ನು ವೈದ್ಯಾಧಿಕಾರಿಗಳು ಹೇಳಿದರು. ಕಾಲಕಾಲಕ್ಕೆ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಈಗ ಸ್ಟೇಬಲ್ ಆಗುವತ್ತ ಚೆನ್ನಮ್ಮ ಅವರ ಆರೋಗ್ಯ ಬರ್ತಾ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20ರಿಂದ 30% ಒಂಚೂರು ಉಸಿರಾಟದ ಒಂದು ತೊಂದರೆ ಒಂದು ಹತೋಟಿಗೆ ಬರೋ ಥರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದಿದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ಥರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಭಾಳ ಟೈಮ್ ತಗೊಳ್ಳೋವಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ಥರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟಾಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲನೂ ಚೆನ್ನಾಗೇ ನಡೀತಾ ಇದೆ. ಉಸಿರಾಟದ ಒಂದು ತೊಂದರೆ ಬಿಟ್ಟು. ಸೊ ಫ್ಯಾಮ್ಲಿ ನಮ್ಮ ಜೊತೆನೇ ಇದ್ದಾರೆ, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ವದಂತಿಗಳು, ಫಾಲ್ಸ್ ರೂಮರ್ಸ್ ದಯವಿಟ್ಟು ಸ್ಪ್ರೆಡ್ ಮಾಡೋದು ಬೇಡ. ಅವರು ರಿಕವರ್ ಆಗಿ, ಅದು ಏನು ಭಗವಂತ ಇದು ಬರೆದಿದ್ದಾನೋ ಅದೇ ಥರ ಅವರು ರಿಕವರ್ ಆಗಿ ಮನೆಗೆ ಹೋದರೆ ನಮಗೂ ಸಂತೋಷ, ನಿಮಗೂ ಸಂತೋಷ, ನಾಡಿಗೂ ಸಂತೋಷ. ಇನ್ಫೆಕ್ಷನ್ ಏನಾಗಿದೆ? ಅದು ಲಂಗ್ ಕಂಜೆಷನ್ ಆಗಿದೆ. ಸ್ಪ್ಯಾಸಮ್, ಬ್ರಾಂಕೋಸ್ಪ್ಯಾಸಮ್ ಅಂತೀವಿ, ಅದು ತುಂಬ ಇದೆ. ಕೆಲವೆಲ್ಲ ವಯೋಸಹಜವಾದ ವ್ಯಾಧಿಗಳು. ಅದರ ಜೊತೆಗೆ ಇದು ಬಂದಿರೋದ್ರಿಂದ 20 ವರ್ಷದವರು ಎಷ್ಟು ಸ್ಪಂದಿಸ್ತಾರೆ ಅಷ್ಟು 80 ಮೇಲಾದಾಗ ಸ್ವಲ್ಪ ಕಷ್ಟ ಆಗುತ್ತೆ. ದೇಹ ಅಷ್ಟು ಸ್ಪಂದಿಸಲ್ಲ. ಕಾನ್ಷಿಯಸ್ ಇದ್ದಾರೆ? ಕಾನ್ಷಿಯಸ್ ಅಂದರೆ ಮೈಲ್ಡ್ ಸೆಡೇಷನಲ್ಲಿ ಇಟ್ಟಿದ್ದೀವಿ. ಆದ್ದರಿಂದ ಬಟ್ ಯಾರು ಕೂಗಿದ್ರು ಮಾತಾಡೋದು ಅದೆಲ್ಲ ರೆಸ್ಪಾನ್ಸ್ ಇದೆ. ಎಷ್ಟು ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಲೆಕ್ಕ ಹಾಕ್ಕೊಂಡಿರೋದು ಅವ್ರಿಗೆ ಯಾವ ರೀತಿಯೂ ತೊಂದರೆ ಆಗಬಾರ್ದು, ಅವರ ಜೀವಕ್ಕೆ ಸಂಕಟ ಬರಬಾರ್ದು. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಸ್ಟೇಬಲ್ ಇದೆ ಕಂಡೀಷನ್ ಅಂದ್ರೂ ಕೂಡ ರಿಕವರ್ಗೆ ಟೈಮ್ ಹಿಡಿಯುತ್ತೆ ಅಂತ ಡಾಕ್ಟರ್ಸ್ ಹೇಳ್ತದಿದ್ದನ್ನು ಗಮನಿಸ್ತಾ ಇದ್ವಿ. ಸೊ ಈ ಟೈಮ್ನಲ್ಲೂ ಆಸ್ಪತ್ರೆ ಹತ್ರ ಕಾರ್ಯಕರ್ತರು ಬರೋದು, JDS ಪಾರ್ಟಿಯವರು ಅಥವಾ ಗೊಂದಲ ಉಂಟು ಮಾಡೋದು, ಆತರ ಪಡೋದು, ಇದೆಲ್ಲ ಆಗ್ತಾ ಇದೆಯಾ ಅಲ್ಲಿ? ಈಗ ಯಾರ್ಯಾರು ಬಂದಿದ್ದಾರೆ, ಏನೇನು ಡೀಟೇಲ್ಸ್ ಇದೆ? ಸದ್ಯಕ್ಕೆ ಕುಟುಂಬಸ್ಥರು ಹಾಗೆ ಯಾರು ಕೂಡ ಇಲ್ಲಿ ಬೆಳಗ್ಗೆ ಬಂದಿಲ್ಲ. ಅಂದರೆ ನಿನ್ನೆ ತುಂಬ ಗಂಭೀರ ಅನ್ನುವಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಮನೆಯವರಾಗಿರ್ಬೋದು, ಹಾಗೆ ಬೇರೆ ಕಾರ್ಯಕರ್ತರು, ಹಾಗೆ ಬೇರೆ ಬೇರೆ ಮುಖಂಡರುಗಳು ಬಂದಿದ್ದು ಹೌದು. ಆದರೆ ಇವತ್ತು ಬೆಳಗಿನಿಂದಲೂ ಕೂಡ ಯಾರೂ ಭೇಟಿ ಮಾಡಿಲ್ಲ ಮಮತಾ. ಜೊತೆಗೆ ಈಗ ವೈದ್ಯರು ಹೇಳಿರುವಂಥ ಪ್ರಕಾರ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ನಿನ್ನೆಗಿಂತಲೂ ಕೂಡ, ನಿನ್ನೆ ಗಂಭೀರ ಅನಿಸಿತ್ತು ನಮಗೂ ಕೂಡ, ಇವತ್ತು ಒಂದು 20ರಿಂದ 30% ರಿಕವರ್ ಆಗ್ತಿದ್ದಾರೆ ಅನ್ನೋ ಥರದ ಪರಿಸ್ಥಿತಿ ಇದೆ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ ವೆಂಟಿಲೇಟರ್ ನಾವು ಅಳವಡಿಸಿಲ್ಲ, ಅವ್ರಿಗೂ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಅವರಿಗೆ ಅಡಿಷ್ನಲ್ ಆಗಿ ಹಾಕಿದ್ದೀವಿ, ಅಂದರೆ ಸಹಜ ಉಸಿರಾಟಕ್ಕೆ ತೊಂದರೆ ಆಗದಂತೆ ನಾವು ನೋಡ್ಕೋತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು. ಜೊತೆಗೆ ಅವರ ಕುಟುಂಬಸ್ಥರಿಂದಲೂ ಕೂಡ, ಅಂದರೆ ಅವರ ಮಕ್ಕಳು ಈಗಾಗಲೇ ಏನು ವೈದ್ಯರಿದ್ದಾರೆ, ವೈದ್ಯರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ.
ಏನಂದ್ರೆ ಅವರಿಗೆ ಸಂಕಟ ಆಗುವಂಥದ್ದು, ಅವರು ಒದ್ದಾಡುವಂಥದ್ದು, ಅವರಿಗೆ ನೋವುಂಟು ಮಾಡುವಂಥ ರೀತಿಯಲ್ಲಿ ಚಿಕಿತ್ಸೆ ಬೇಡ ಅನ್ನೋ ಥರದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರಿಂದಾಗಿ ನೋಡಿಕೊಂಡು ಅಂದರೆ ನಾವು ಅವರಿಗೆ ಅವರ ದೇಹಕ್ಕೆ ಯಾವುದೇ ರೀತಿಯಾಗಿ ಸಂಕಟ ಆಗಬಾರ್ದು, ಒದ್ದಾಡೋ ರೀತಿಯಲ್ಲಿ ನರಳುವಂಥ ರೀತಿಯಲ್ಲಿ ಮಾಡಬಾರ್ದು ನಾವು ಅನ್ನುವಂಥ ರೀತಿಯಲ್ಲಿ ನಿಧಾನಕ್ಕೆ ಅಂದರೆ ಯಾವ ರೀತಿಯಾಗಿ ಅವರು ಸಹಜವಾಗಿ ಉಸಿರಾಟ ಮಾಡ್ತಾ ಇದ್ದಾರೆ, ಜೊತೆಗೆ ಆ ಇನ್ಫೆಕ್ಷನ್ ಏನಿದೆ ಅದನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಏನೆಲ್ಲ ಔಷಧಿಗಳನ್ನು ಮೆಡಿಕೇಶನ್ ಮಾಡ್ಬೋದು ಅವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಕೂಡ ದೇವರನ್ನ ನಂಬಿದ್ದೀವಿ, ಅವರು ರಿಕವರ್ ಆಗ್ತಾರೆ ಅಂತ. ಯಾಕಂದ್ರೆ ನಿನ್ನೆಗಿಂತ ಇವತ್ತು ರಿಕವರಿ ಇದೇನಿದೆ ಅದು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ವೈದ್ಯರು ಕೊಟ್ಟಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.